ಹಲೋ ನಮಸ್ತೆ ಎಲ್ರಿಗೂ ವಿಜಯಾಸ್ ವಾಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಕೆಂಪು ಮೆಣಸಿನಕಾಯಿ ಚಟ್ನಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನಮ್ಮ ಭಾಗದಲ್ಲಿ ಇದಕ್ಕೆ ಮಿಜ್ಜಿಕಾರ ಅಂತಂದು ಹೇಳ್ತಾರೆ, ಕರಿಂಡಿ ಅಂತಂದು ಹೇಳ್ತಾರೆ. ನೋಡ್ರಿ, ಇಲ್ಲಿ ನಮ್ಮ ಹೊಲದಲ್ಲೇ ಬೆಳೆದಂತಹ ಮೆಣಸಿನಕಾಯಿಯನ್ನು ತೊಗೊಂಡಿದ್ದೀನಿ. ಇವನ್ನು ನೀಟಾಗಿ ತೊಳೆದು ಒರೆಸಿ ಇವನ್ನ ಕಟ್ ಮಾಡಿ ತೊಗೋತೀನಿ. ನೋಡ್ರಿ, ಇಲ್ಲಿ ಇವಷ್ಟು ನಾನು ತೊಳೆದೆ. ಹಾಗೆ ನಾವು ಕಟ್ ಮಾಡಿ ತೊಳೆದ್ರೆ ಖಾರ ತಡೆಯೋದಿಲ್ಲ, ಅದರಿಂದ ಇದನ್ನು ಸಮೇತ ತೊಳೆದು ಒಣಗಿಸಿ ಒಣ ಬಟ್ಟೆಲೆ ಒರೆಸಿ ಆಮೇಲೆ ಹುರಿತೀವಿ. ಹಾಗೆ ನಾವು ಹುರಿದ್ರೆ, ಇಡೀ ಮೆಣಸಿಕಾಯಿ ಹುರಿದ್ರೆ ಮಿಕ್ಸರ್ ಜಾರಿಗೆ ಅದು ಅಡ್ಡ ಕೂತು ಬಿಡುತ್ತೆ, ಸಣ್ಣ ಆಗಲ್ಲ. ಅದರಿಂದ ಕಟ್ ಮಾಡಿ ಹುರಿಬೇಕು. ಇದು ರೊಟ್ಟೆ, ಚಪಾತಿ ಹಾಗೂ ಅನ್ನ, ಮೊಸರನ್ನ, ಬುತ್ತಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಆಗುವಂಥ ಚಟ್ನಿ ಇದು. ಇದು ಎಲ್ಲ ಸೀಸನ್ನಲ್ಲೂ ಸಿಗೋದಿಲ್ಲ. ಈಗ ಮೆಣಸಿನ್ಕಾಯಿ ಸೀಸನ್ ಆದ್ದರಿಂದ ಇದು ಹೇರಳವಾಗಿ ಸಿಗುತ್ತೆ. ಇದನ್ನೊಂದು ಸಾರಿ ಮಾಡಿಕೊಂಡು ಟೇಸ್ಟ್ ಮಾಡಿ ನೋಡಿ, ತುಂಬ ಸಖತ್ತಾಗಿರುತ್ತೆ. ಯಾರೆಲ್ಲ ನನ್ನ ಚಾನಲನ್ನು ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಲ್ ಅಂತ ಬರುತ್ತೆ, ಅದನ್ನು ಸಹ ಸೆಲೆಕ್ಟ್ ಮಾಡಿ. ನಾ ಮಾಡಿ ಹಾಕೋ ವಿಡಿಯೋದ ನೋಟಿಫಿಕೇಷನ್ ಫಸ್ಟು ತಾವೇ ನೋಡ್ಬೋದು ಅಂತ ಹೇಳ್ತಾ, ಇದು ಉತ್ತರ ಕರ್ನಾಟಕದ ಕಡೆ ಭಾಳ ಫೇಮಸ್ ಆದ ಚಟ್ನಿ ಇದು. ನೋಡಿ, ಇವಾಗ ಹುರಿತಾ ಇದ್ದಾವೆ. ಈಗ 2 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ನಾನು ಇವನ್ನ ಹುರಿತಾ ಇದ್ದೀನಿ. ನೀವು ಹಾಗೆ ಬೇಕಾದರೂ ಮಿಕ್ಸಿಗೆ ಹಾಕ್ಬೋದು. ಹಾಗೆ ಮಿಕ್ಸಿಗೆ ಹಾಕೋದಾದರೆ ನೀವು ಸಾಸಿವೆ ಪುಡಿ ಮತ್ತು ಮೆಂತ್ಯ ಪುಡಿಯನ್ನು ಜಾಸ್ತಿ ಸೇರಿಸಿ ನೀವು ಬಿಸಿಲಿಗಿಟ್ರೆ ತಿಂಗ್ಳುಗಂಟ್ಲೆನೂ ಇಟ್ಟು ತಿನ್ಬೋದು. ಇದು ಫ್ರಿಜ್ಜಲ್ಲಿ ಇಟ್ಟು ತಿಂದರೆ ನಿಮಗೆ 10 ದಿನದ ತನಕನೂ ಬರುತ್ತೆ. ನೋಡಿ, ಇವಾಗ ಹುರಿದಿದ್ದಾಯಿತು ಮೆಣಸಿಕಾಯಿನ. ಇವಾಗ ನಾನು ಇದಕ್ಕೆ 2 ಗಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಈಗ ಕರಿಬೇವನ್ನು ಹಾಕಿ ನಾನು ಸ್ಟವ್ ಆಫ್ ಮಾಡಿದ್ದೀನಿ. ಇವಾಗ ನೋಡಿ, ಇಷ್ಟು ಹುರಿದ್ರೆ ಸಾಕು. ನೀವು ಬಿಸಿದನ್ನೇ ಮಿಕ್ಸಿಗೆ ಹಾಕಿದರೆ ತುಂಬ ಚಟ್ನಿ ಗಂಧ ಆದಂಗೆ ಆಗುತ್ತೆ. ಆರಿದರೆ ಬೀಜ ನುರಿಯಲ್ಲ. ಆದ್ದರಿಂದ ಬಿಸಿ ಇದ್ದಾಗೇ ನೀವು ಮಿಕ್ಸಿಗೆ ಹಾಕ್ಕೊಂಬಿಡಿ. ನಾನಿಲ್ಲಿ ಮಿಕ್ಸರ್ ಜಾರಿಗೆ ಹುರಿದಂತಹ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಕರಿಬೇವನ್ನು ಹಾಕ್ತಾ ಇದ್ದೀನಿ. ಬೇಕಾದರೆ ಇದರ ಜೊತೆಗೆ ನೀವು ಕೊತ್ತಂಬರಿಯನ್ನು ಹುರ್ಕೋಬಹುದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನಂತರ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, 1 ಟೀ ಸ್ಪೂನಷ್ಟು ಮೆಂತ್ಯ ಕಾಳು, ಹಾಗೆ ಹಸಿ ಶುಂಠಿ ಮತ್ತು 2 ಟೇಬಲ್ ಸ್ಪೂನಷ್ಟು ಬೆಲ್ಲ, ಕೊತ್ತಂಬರಿ ಇಷ್ಟನ್ನು ಹಾಕಿ ನೀವು ನುಣ್ಣಗೆ ರುಬ್ಬಿದರೆ ನಿಮಗೆ ಮೆಣಸಿನ್ಕಾಯಿ ಚಟ್ನಿ ರೆಡಿ. ನೋಡಿ, ಉತ್ತರ ಕರ್ನಾಟಕದ ಫೇಮಸ್ ಆದ ಒಂದು ಚಟ್ನಿ ರೆಸಿಪಿಯನ್ನು ಇವತ್ತು ನಾನು ತೋರಿಸಿದ್ದೀನಿ. ಈ ಚಟ್ನಿ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.